ಮದ್ದೂರು ತಾಲೂಕು ದೊಡ್ಡಹಾರ್ಸಿಂಕೆರೆ ಗ್ರಾಮದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಾಣಕ್ಕೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಗುದ್ದಲಿ ಪೂಜೆ ನೆರವೇರಿಸಿದರು. ಪ್ರಯಾಣಿಕರ ತಂಗುದಾಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಹಾಗೂ ಶಾಸಕ ಕೆಎಂ ಉದಯ್ ಅವರು ಒಂದೇ ಸ್ಥಳದಲ್ಲಿ ಒಬ್ಬರಾದ ಮೇಲೆ ಒಬ್ಬರಂತೆ ಗುದ್ದಲಿ ಪೂಜೆ ನೆರವೇರಿಸಿದ್ದು, ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು. ಕಳೆದ ಸೋಮವಾರ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ನೀಡಿದ್ದ 11.10 ಲಕ್ಷ ರು ಅನುದಾನದಲ್ಲಿ ಪ್ರಯಾಣಿಕರ ತಂಗುದಾಣ ನಿರ್ಮಿಸಲು ಜೆಡಿಎಸ್ ಕಾರ್ಯಕರ್ತರು ಸ್ಥಳದ ಸ್ವಚ್ಛತಾ ಕಾರ್ಯ ನಡೆಸಿ ಹಣಿಗೊಳಿಸಿದ್ದರು. ಬುಧವಾರ ತಂಗುದಾಣದ ನಿರ್ಮಾಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಕಾರ್ಯಕ್ರಮ ನಿಗದಿಗೊಳಿಸಲಾಗಿತ್ತು. ಈ ವಿಚಾರ ತಿಳಿದ ಕಾಂಗ್ರೆಸ್ ಮುಖಂಡರು ಶಾಸಕ ಕೆಎಂ ಉದಯ್ ಅವರನ್ನು ಕರೆಸಿ ಮಂಗಳವಾರ ಮಧ್ಯಾಹ್ನ ಡಿಸಿ ತಮ್ಮಣ್ಣವರ ಕಾರ್ಯಕರ್ತರು ಸ್ವಚ್ಛಗೊಳಿಸಿದ ಅದೇ ಸ್ಥಳದಲ್ಲಿ 7 ಲಕ್ಷ ರು ವೆಚ್ಚದಲ್ಲಿ ತಂಗುದಾಣ ನಿರ್ಮಿಸುವ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ್ದರು. ಬಳಿಕ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಹಾಗೂ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರದೀಪ್ ಮಹೇಶ್ ಮತ್ತು ಅವರ ಬೆಂಬಲಿಗರು ನಾವು ಸ್ವಚ್ಛಗೊಳಿಸಿದ ಸ್ಥಳದಲ್ಲಿ ಶಾಸಕರನ್ನು ಕರೆಸಿ ಗುದ್ದಲಿ ಪೂಜೆ ನೆರವೇರಿಸಿರುವುದು ಸರಿಯಲ್ಲ, ನೀವು ಬೇಕಾದರೆ ಮತ್ತೊಂದು ಸ್ಥಳವನ್ನು ಗುರುತಿಸಿ ತಂಗುದಾಣವನ್ನು ನಿರ್ಮಿಸಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರಾದ ರಘು ಪ್ರಸನ್ನ ಹಾಗೂ ಅವರ ಬೆಂಬಲಿಗರೊಂದಿಗೆ ಮಾತಿನ ಚಕಮಕಿಗೆ ಇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರು ಮಧ್ಯ ಪ್ರವೇಶಿಸಿ ಕಳೆದ ಫೆಬ್ರವರಿಯಲ್ಲಿಯೇ ತಂಗುದಾಣ ನಿರ್ಮಾಣಕ್ಕೆ ಕುಮಾರಸ್ವಾಮಿ ಅವರು ಹಣ ಬಿಡುಗಡೆ ಮಾಡಿದ್ದು, ಶಾಸಕರು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಇದನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳುವುದು ಬೇಡ. ಗ್ರಾಮದ ಅಭಿವೃದ್ಧಿ ಹಿತದೃಷ್ಟಿ ಮುಖ್ಯ. ಹಾಗಾಗಿ ನೀವು ತಂಗುದಾಣ ಮಾಡಲೇಬೇಕಾದರೆ ಪಕ್ಕದಲ್ಲೇ ಮತ್ತೊಂದು ತಂಗುದಾಣ ನಿರ್ಮಾಣ ಮಾಡಿ ಎಂದು ಕಾಂಗ್ರೆಸ್ ಕಾರ್ಯಕರ್ತರನ್ನು ಸಮಾಧಾನಪಡಿಸಿದರು. ನಂತರ ಪರಿಸ್ಥಿತಿ ತಿಳಿಯಾಯಿತು. ಶಾಸಕರು ಪೊಲೀಸರ ಸರ್ಪಗಾವಲಿನಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ್ದಾರೆ. ನಮ್ಮ ಸ್ವಗ್ರಾಮ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕೆಂಬುದು, ಎಲ್ಲಿಂದ ಹಣ ತರಬೇಕೆಂಬುದು ನಮಗೆ ತಿಳಿದಿದೆ ಎಂದು ಡಿಸಿ ತಮ್ಮಣ್ಣ ಕುಟುಕಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ಕರಡಕೆರೆ ಹನುಮಂತೇಗೌಡ, ಗುರುದೇವರಹಳ್ಳಿ ಅರವಿಂದ್, ಅಪ್ಪುಪಿ ಗೌಡ, ಚಿಕ್ಕುಚ್ಚೇಗೌಡ, ಪ್ರದೀಪ್ ಮಹೇಶ್, ಸಂದೀಪ್, ಪುರುಷೋತ್ತಮ್, ಆನಂದ್, ಶರತ್, ಕೆಂಪೇಗೌಡ, ಉಮೇಶ್, ಸುಕೇತ್, ಡಿಎಂ ಪುಟ್ಟಸ್ವಾಮಿ, ಶೇಖರ್, ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇನ್ನು ಅಕ್ಕಪಕ್ಕದಲ್ಲಿಯೇ 2 ತಂಗುದಾಣ ನಿರ್ಮಾಣ ಕಾಮಗಾರಿಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಜೆಸಿಬಿಯಿಂದ ಕೆಲಸ ಪ್ರಾರಂಭಿಸಿದ್ದಾರೆ. ಕಾನೂನು ಪ್ರಕಾರ ಮಾಡ್ತಾರೆ, ಸುಮ್ಮನೆ ಇದ್ಬಿಡಿ, ನೀವೇನು ಮಾತಾಡಬೇಡಿ. ಎಷ್ಟಡಿ 27 ಕಟ್ಟಡ ಮಾರ್ಕ್ ಮಾಡಿಸ್ಕೊಡ್ಬಿಡಿ, ಸೈಡ್ ಲೈನ್ ಮಾರ್ಕ್ ಮಾಡಿಸ್ಕೊಡ್ಬಿಡಿ. ಇದು ಫೌಂಡೇಶನ್ ಸೋಡ ತಗೊಂಬಂದು ಇದು ಮಾಡಿ ಅವ್ರು ಅಳತೆ ಮಾಡ್ಕೊತಾರ. ಕೋಟಿ ಕೆಲಸ ಇದೇ ವರ್ಷ ಕಳೆದ ಜನವರಿನಲ್ಲಿ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲೆಯ 7 ಕ್ಷೇತ್ರಗಳಿಗೆ ಇನ್ನು ಕ್ಷೇತ್ರದಲ್ಲಿ ಎಷ್ಟು ಬಸ್ ನಿಲ್ದಾಣಗಳು ಬೇಕು, ಅದಕ್ಕೆ ಒಂದು ಪ್ರಪೋಸಲ್ ಕೊಡಿ ಅಂತ ಕೇಳಿದ್ರು. ಅದರ ಮೇಲೆ ನಮ್ಮ ಮದ್ದೂರು ಕ್ಷೇತ್ರಕ್ಕೆ ನನಗೆ ಗೊತ್ತಿದ್ದಾಗೆ ನಮ್ಮ ಜನ ಕೇಳ್ತಾ ಇದ್ದೀನಿ, 7 ಕಡೆ ಕೊಟ್ಟಿದ್ದೆ. ದೊಡ್ಡಹಾರ್ಸಿಂಕೆರೆಗೆ ನಾನು ಕೊಟ್ಟಿರಲಿಲ್ಲ ಮೊದಲೇ ಹೇಳ್ತಿದ್ದೀನಿ, ಯಾಕೆಂದರೆ ಇಲ್ಲೆಲ್ಲ ಜಾಗ ಇದೆ, ಇಲ್ಲ ಬಸ್ ನಂತರ ಈ ಕರಡಕೆರೆ ಗೇಟ್ಗೆ ಒಂದು ಹಾಕಿದ್ದೆ, ಇನ್ನೊಂದು ದೇವರಹಳ್ಳಿ ಗೇಟ್ಗೆ ಒಂದು ಹಾಕಿತ್ತು. ಅಲ್ಲಿ ಬೇಡ, ಯಾರು ಜನ ಇರೋದಿಲ್ಲ ಅಂತೇಳಿ. ಅಷ್ಟರಲ್ಲಿ ನಮ್ಮ ಊರಿನ ನಮ್ಮ ಯುವಕರು ಇಲ್ಲೊಂದು ಬಸ್ ತಂಗಾಣ ಬೇಕು, ನಮ್ಮೂರಿಗೆ ಹಾಕೋದು ಅಂತ ಕೇಳೋದು. ಅಂದರೆ ಫೆಬ್ರವರಿನಲ್ಲೇ ನಾನು ಕುಮಾರಸ್ವಾಮಿ ಅವರಿಗೆ ಲೆಟ್ರ್ ಬರೆದು ಅವೆರಡನ್ನೂ ಚೇಂಜ್ ಮಾಡಿ ದೊಡ್ಡಕೆರೆಗೆ ಒಂದು, ಇನ್ನೊಂದು ಮುಡಿನಹಳ್ಳಿಗಲ್ವ, ಮುಡಿನಹಳ್ಳಿಗೊಂದು ಬಸ್ ನಿಲ್ದಾಣ ಹಾಕಿ ಅಂತೇಳಿ ಇದು ಮಾಡಿ. ಇವಾಗ ಇಡೀ ತಾಲೂಕಿನಲ್ಲಿ ಎಲ್ಲ ಕಡೆ ಕೆಲಸ ನಡೀತಾ ಇದೆ.